ಇಷ್ಟು ವರ್ಷ ಬೇಕಾಯ್ತು ನನಗೊಂದು ಅವಾರ್ಡ್ ತಗೊಳಕ್ಕೆ ಅಂತ. ಹೌದು, ಖಂಡಿತ. ಇಷ್ಟೊಂದು ಸಹಾಯವನ್ನು ಮಾಡ್ಕೊಂಡು ಇದ್ದೀರಿ, ಅಷ್ಟು ಈಸಿ ಅಲ್ಲ. ಹೌದು, ನಿಮ್ಮ ಮನೆ ಆಸ್ತಿ ಅಂತಸ್ತು ಇರ್ಬೋದು, ಹಣ ಇರ್ಬೋದು, ಅದನ್ನ ಇಲ್ಲ ಸರ್, ನಮ್ಮ ಹತ್ರ ಆಸ್ತಿ ಅಂತಸ್ತು ಜಾಸ್ತಿ ಇಲ್ಲ ಸರ್. ನನ್ನ ಹತ್ರ ಇರೋದು ಒಂದು 2 ಎಕರೆ ಜಮೀನು, ಒಂದು ಪುಟ್ಟದ ಒಂದು ಮನೆ, ಅಷ್ಟು ಬಿಟ್ಟರೆ ನನ್ನ ಹತ್ರ ಜಾಸ್ತಿ ಇದೆ. ಅಷ್ಟೆಲ್ಲ ನೀವು ಈ ರೀತಿಯಾಗಿ ಸಹಾಯ ಮಾಡೋದು, ಸಹಾಯ ಮಾಡೋದು ಹೇಗೆ ಮ್ಯಾನೇಜ್ ಮಾಡ್ತೀವಿ? ಇಲ್ಲ ಸರ್, ಅದೇನಾಗುತ್ತೆ ಅಂದರೆ ಯಾರೋ ಒಬ್ಬರು ನನಗೇನೋ ಒಂದಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡ್ತಾರೆ, ಅದ್ರ ಜೊತೆಗೆ ನನ್ನ ಹತ್ರ ಏನಿರುತ್ತೋ ಅದನ್ನು ಕೊಡ್ತೀನಿ. ಸೊ ನಿಮ್ಮ ಜೊತೆಗೆ ಇನ್ನೊಂದಿಷ್ಟು ಜನ ಕೈ ಜೋಡಿಸ್ತಾರೆ? ಖಂಡಿತ ಜೋಡಿಸಿದ್ದಾರೆ. ಇನ್ನೊಂದು ಟೀಮ್ ಇದೆಯಾ ಮೇಡಮ್? ಹೌದು, ಇದೆ ನಮ್ಮದು ಅಹಲ್ಯ ಫೌಂಡೇಶನ್. ಹೌದು, ನನ್ನದೇ ಆದಂಥ ಒಂದು ಟೀಮ್ ಇದೆ. ಆ ಟೀಮಲ್ಲಿ ಸುಮಾರು ಜನಗಳಿದ್ದಾರೆ, ಒಂದು 150 ಜನ ಇದ್ದಾರೆ. 150 ಜನಗಳು 2,000 ಸಾವಿರ ಹಾಕಿದ್ರೆ ಎಷ್ಟಾಗುತ್ತೆ ಸರ್? ಅಲ್ವಾ? ಆ ಥರ ಮಾಡ್ತೀವಿ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕಿಂಗ್ ನಂತರ ಗುರಿ ಏನು ಅಂತಂದರೆ ಇದೇ ಸಮಸ್ಯೆಯನ್ನು ಉತ್ತಮ ಪ್ರಜೆಗಳು ನಮ್ಮ ದೇಶ ಮಾಡ್ಕೊ ಹೋಗ್ತಾರೆ ಅಷ್ಟೇ. ಬೇಡ ಸರ್, ನನಗೆ ಖಂಡಿತ ಅಧಿಕಾರನೇ ಬೇಡ. ನನ್ನನ್ನು ನಾನು ಇನ್ನೊಬ್ಬರು ಮುಖಾಂತರ ಕಟ್ಟಾಕೊಳ್ಳೋದಿದೆಯಲ್ಲ, ಅದಿಷ್ಟ ಇಲ್ಲ. ನಾನು ಭಾಳ ಸ್ವತಂತ್ರ ಜೀವಿ, ಅಕ್ಕಿ ಥರ ಹಾರಾಡ್ತಾನೆ ಆ ಥರ ಇಷ್ಟು ಖಂಡಿತ ಇಲ್ಲ ಸರ್. ಅದು ಕನಸಲ್ಲ, ಕಂಡಿಲ್ಲ, ಕಾಣೋದಿಲ್ಲ ಸರ್. ನಾನು ರಾಜಕಾರಣಿ ಅದಕ್ಕೆ ಇಷ್ಟನೇ ಇಲ್ಲ. ನಾನು ಹಲವಾರು ರಾಜಕಾರಣಿಗಳ ಜೊತೆ ಒಡನಾಟ ನನಗೆ ಈಗಲೂ ಇದೆ. ನಾನು ಕಾಂಗ್ರೆಸ್, BJP, JDS ಎಲ್ಲ ರಾಜಕಾರಣಿಗಳ ಜೊತೆ ತುಂಬ ಚೆನ್ನಾಗಿದ್ದೀನಿ. ಬಟ್ ನಾನು ರಾಜಕಾರಣಿ ಶೋಭಾ ಕರಂದ್ಲಾಜೆ ಅವ್ರ ಜೊತೆ ಒಂದು ಫೋಟೋ ಇಲ್ಲ. ಆ್ಯಕ್ಚುಲಿ ನಾನು KJPನಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ, ಅದು ಹಂಗಾಗಿ ಶೋಭಾ ನನಗೆ ಗೊತ್ತು ಅಷ್ಟೇ. ರಾಜಕಾರಣದ ನಂಟಿದೆ, ಆಗೋದೇ ಇಲ್ಲ ಸರ್ ನನಗೆ. ಅದು ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ನನಗೆ ಭಾಳ ಸ್ವತಂತ್ರ. ಏನೋ ನಮ್ಮ ಹತ್ರ ಇರೋದು ಒಂದು 5,000 10,000 ಕೊಡ್ಬೋದು. ಇವತ್ತು ನಾವು ಕೋಟಿಗಟ್ಟಲೆ ಖರ್ಚು ಮಾಡಿ ರಾಜಕೀಯ ವ್ಯಕ್ತಿ ಅದಕ್ಕಾಗಲ್ಲ. ಈಗ ನೀವು ಕ್ಯಾನ್ಸರ್ ಪೇಷಂಟ್ಗಳಿಗೆ ಸಹಾಯ ಮಾಡ್ತೀರಿ, ಬಡ ಮಕ್ಕಳಿಗೆ ಸಹಾಯ ಮಾಡ್ತೀರಿ, ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೇಡಮ್, ಈಗ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿರ್ತಾರೆ, ಕ್ಯಾನ್ಸರ್ ಪೇಷಂಟ್ಗಳಿರ್ತಾರೆ, ಅವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ? ಇಲ್ಲ, ಅವರೇ ಬರ್ತಾರೆ ಸರ್. ಡಿಸ್ಟಿಕ್ಕಲ್ಲೂ ನನ್ನ ಹೆಸರಿದೆ. ನನಗೆ ಏನಂದರೆ ಎಲ್ಲ ಡಿಸ್ಟಿಕ್ಕಲ್ಲೂ ಜನ ಇದ್ದಾರೆ ನನ್ನವರು. ನಮ್ಮದೇ ಒಂದು ಟೀಮ್ಗಳು ಆಗ್ಬಿಟ್ಟಿದೆ ಪ್ರತಿ ಡಿಸ್ಟಿಕ್ಕಲ್ಲೂ. ನೀವೀಗ KR ಪೇಟೆ ಹೋಗ್ತೀರಾ, KR ಪೇಟೆ ಹೋದರೆ ಕಲೀಲ್ ಅಂತ ಇದ್ದಾನೆ, ನೀಲಗಂಠ ಅವರು ಅಲ್ಲಿ ಇರ್ತಾರೆ. ಈಗ ನಾವು ಇದಕ್ಕೆ ತುಮಕೂರು ಡಿಸ್ಟಿಕ್ಕಲ್ಲಿ ಚೇತು ಇರ್ತಿದ್ದೀನಿ, ಅವನ ಕಡೆಯಿಂದ ಒಂದಷ್ಟು ಜನ ಬರ್ತಾರೆ. ಬೆಳಗಾವಿ ಕಡೆ ಹೋದರೆ ಅಲ್ಲಿ ಬರ್ಮಣ ಅವರಿದ್ದಾರೆ, ಅತಿನಿ ಕಡೆ ಇದ್ದಾರೆ ಸಂತೋಷ ಅಂತ. ಹಾಗೆ ನಾನು ಪ್ರತಿ ಡಿಸ್ಟಿಕ್ಕಲ್ಲೂ ಈಗ ಕೋಲಾರ ಕಡೆ ಹೋದ್ರೆ ಅಲ್ಲಿದ್ದಾರೆ, ಚಾಮರಾಜನಗರ ಕಡೆ ಹೋದ್ರೆ ಅಲ್ಲೊಂದು ಸುಮಾರು ಅಲ್ಲಿ ಮೀಡಿಯಾದವರೇ ಒಂದು 20 ಜನ ಇದ್ದಾರೆ. ನನ್ನ ಬರ್ತಡೇ ಅಂದರೆ ಅವ್ರು ಸೆಲೆಬ್ರೇಷನ್ ಮಾಡ್ತಾರೆ, ನಾನು ಇದು ಮಾಡಲ್ಲ. ಎಲ್ಲ ಊರವರು ಸೆಲೆಬ್ರೇಷನ್ ಮಾಡ್ಕೊಂತ ಇರ್ತಾರೆ. ಹಾಗಾಗಿ ನನಗೆಲ್ಲ ದೇವರ ಆಶೀರ್ವಾದ, ಒಂದು ನನ್ನ ಪ್ರೀತಿ ಜನಗಳು ಅವರ ಆಶೀರ್ವಾದ.